ಗೂಗಲ್ ಐ 2026 ಅಲ್ಲಿ ಗೂಗಲ್ ಅವರು ಕೆಲವೊಂದು ಮೇಜರ್ ಎ ಅಪ್ಡೇಟ್ಸ್ ತಂದಿದ್ದಾರೆ. ಇವ್ರು ತಂದಿರೋ ಅಪ್ಡೇಟ್ಸ್ ನೋಡಿದ್ರೆ ತುಂಬಾ ಅಡ್ವಾನ್ಸ್ ಅಂಡ್ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು. ಅದರಲ್ಲಿ ಫಸ್ಟ್ ಒನ್ ನೋಡೋದಾದ್ರೆ ಆಸ್ಕ್ ಮ್ಯಾಪ್ಸ್ ಅಂತ. ನಾವು ನಾರ್ಮಲ್ ಆಗಿ ಎಲ್ಲಿಗಾದ್ರೂ ಲೊಕೇಶನ್ ಹೋಗ್ಬೇಕಂತ ಅಂದ್ರೆ ಮ್ಯಾಪ್ಸ್ ಓಪನ್ ಮಾಡ್ಬಿಟ್ಟು ಲೊಕೇಶನ್ ಹಾಕೊಂಡು ಹೋಗ್ತಾ ಇರ್ತೀವಿ. ಆದ್ರೆ ಇವ್ರು ತಂದಿರೋ ಅಪ್ಡೇಟ್ ಅಲ್ಲಿ ಸಪೋಸ್ ಈಗ ನಾವು ಒಂದು ಮದ್ವೆಗೆ ಹೋಗ್ತಾ ಇದೀವಿ ಅನ್ಕೊಳ್ಳಿ, ನಮ್ಮ ಹತ್ರ ಜಸ್ಟ್ 30 ಮಿನಿಟ್ಸ್ ಮಾತ್ರ ಟೈಮ್ ಇರುತ್ತೆ. ಆ 30 ಮಿನಿಟ್ಸ್ ಒಳಗಡೆ ನಾವು ಒಂದು ಗಿಫ್ಟ್ ಪ್ಯಾಕ್ ಮಾಡಿಸ್ಬೇಕು. ಅವಾಗ ಇದಕ್ಕೆ ಒಂದು ವಾಯ್ಸ್ ನೋಟ್ ಕೊಟ್ರೆ ಸಾಕು, ನಾವು ಹೋಗ್ತಿರೋ ರೋಡ್ ಅಲ್ಲಿ ಯಾವ್ದು ಬೆಸ್ಟ್ ಗಿಫ್ಟ್ ಶಾಪ್ ಅಂತ ಹೇಳ್ಬಿಟ್ಟು ಆಟೋಮೆಟಿಕ್ ನಾವಿಗೇಟ್ ಮಾಡ್ಕೊಂಡು ನಮ್ಮನ್ನ ಲೊಕೇಶನ್ ಕರ್ಕೊಂಡು ಹೋಗುತ್ತೆ. ಇದೇ ತರ ಯೂಟ್ಯೂಬ್ ಅಲ್ಲಿ ಕೂಡ ಒಂದು ಅಪ್ಡೇಟ್ ತಂದಿದೆ. ನಾವು ಡೈಲಿ ರೂಟೀನ್ ಲೈಫ್ ಅಲ್ಲಿ ಲಾಟ್ಸ್ ಆಫ್ ವಿಡಿಯೋಸ್ ನ ಸರ್ಚ್ ಮಾಡ್ತಾ ಇರ್ತೀವಿ. ನಾವು ಯಾವ್ದಾದ್ರು ಒಂದು ವಿಡಿಯೋನ ಸರ್ಚ್ ಮಾಡಿದ್ರೆ ತುಂಬಾ ವಿಡಿಯೋಸ್ ಬರ್ತಾ ಇರುತ್ತೆ. ಅವಾಗ ಅದು ತಮ್ನೇಲ್ ಅಲ್ಲೇ ಒಂಥರ ಇರುತ್ತೆ, ಒಳಗಡೆ ಮ್ಯಾಟರ್ ನೋಡಿದ್ರೆ ಇನ್ನೊಂದ್ ತರ ಇರುತ್ತೆ. ಇವಾಗ ಆ ಸಮಸ್ಯೆ ಇಲ್ಲ. ಇವ್ರು ತಂದಿರೋ ಅಪ್ಡೇಟ್ ಅಲ್ಲಿ ನಾವು ಕೇಳಿರೋ ಇನ್ಫಾರ್ಮೇಶನ್ ಗೆ ಯಾವ ವಿಡಿಯೋ ಸೂಟ್ ಆಗುತ್ತೆ, ಅದ್ರಲ್ಲಿ ಒರಿಜಿನಲ್ ಇನ್ಫಾರ್ಮೇಶನ್ ಇದೆಯಾ ಇಲ್ಲೋ ಅಂತ ಸರ್ಚ್ ಮಾಡ್ಬಿಟ್ಟು ಬೆಸ್ಟ್ ವಿಡಿಯೋಸ್ ನ ನಮ್ಗೆ ಕೊಡುತ್ತೆ. ಸಪೋಸ್ ಒಂದು ಎಕ್ಸಾಂಪಲ್ ನೋಡೋದಾದ್ರೆ, ನಾವು ಯೂಟ್ಯೂಬ್ ಅಲ್ಲಿ ತುಂಬಾ ವಿಡಿಯೋಸ್ ನ ಸರ್ಚ್ ಮಾಡ್ತಾ ಇರ್ತೀವಿ. ಸಪೋಸ್ ಐಫೋನ್ 17 Pro Max ಕ್ಯಾಮ್ರಾ ಬಗ್ಗೆ ತಿಳ್ಕೊಬೇಕು ಅಂತ ಅನ್ಕೋತೀವಿ. ಯಾವ್ದಾದ್ರು ಒಂದು ವಿಡಿಯೋ ಓಪನ್ ಮಾಡಿದ್ರೆ ಅದು 20 ಮಿನಿಟ್ಸ್ ಡ್ಯೂರೇಷನ್ ಇರುತ್ತೆ. ಆಗ ನಾವು ಆ ವಿಡಿಯೋದಲ್ಲಿ ಆ ಇನ್ಫಾರ್ಮೇಶನ್ ಎಲ್ಲಿದೆ ಅಂತ ಬ್ಯಾಕ್ವರ್ಡ್ ಫಾರ್ವರ್ಡ್ ಮಾಡ್ಬಿಟ್ಟು ಹುಡುಕ್ಬೇಕಾಗುತ್ತೆ. ಈಗ ಇವ್ರು ತಂದಿರೋ ಅಪ್ಡೇಟ್ ಅಲ್ಲಿ ನಾವು ನೋಡ್ತಿರೋ ವಿಡಿಯೋದಲ್ಲಿ ಆ ಇನ್ಫಾರ್ಮೇಶನ್ ಎಲ್ಲಿ ಕೊಟ್ಟಿದ್ದಾರೆ ಅಂತ ಎಕ್ಸಾಕ್ಟ್ಲಿ ಅಲ್ಲಿಗೆ ತಗೊಂಡೋಗಿ ನಿಲ್ಸುತ್ತೆ. ಇನ್ನು ಇವ್ರು ತಂದಿರೋ ನೆಕ್ಸ್ಟ್ ಅಪ್ಡೇಟ್ ನೋಡಿದ್ರೆ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು. ಇದ್ರ ಹೆಸರು ಗೂಗಲ್ ಒಮಿನಿ ಅಂತ. ಇಷ್ಟು ದಿನ ನಾವು ಗೂಗಲ್ ಜೆಮಿನಿ ಓಪನ್ ಮಾಡ್ಬಿಟ್ಟು ಫೋಟೋ ಕೊಟ್ಟು ಪ್ರಾಂಪ್ಟ್ ಕೊಟ್ಟು ಎಡಿಟ್ ಮಾಡೋಕೆ ಟ್ರೈ ಮಾಡ್ತಾ ಇದ್ವಿ. ಆದ್ರೆ ಈ ಎಐ ಟೂಲ್ ಅಲ್ಲಿ ಪ್ರಾಂಪ್ಟ್ ಕೂಡ ಬೇಕಿಲ್ಲ. ನಮ್ಮ ಹತ್ರ ಒಂದು ಸೆಲ್ಫಿ ವಿಡಿಯೋ ಇದೆ ಅಂತ ಅನ್ಕೊಡಿ, ಅದನ್ನ ಅಪ್ಲೋಡ್ ಮಾಡ್ಬಿಟ್ಟು ನಾವು ಜಸ್ಟ್ ಬಾಯಲ್ಲಿ ಹೇಳಿದ್ರೆ ಸಾಕು ಯಾವ ತರ ಎಡಿಟ್ ಮಾಡ್ಬೇಕಂತ ಅದೇ ತರ ಮಾಡ್ಕೊಡುತ್ತೆ. ಸಪೋಸ್ ನೀವೊಂದು ಲಾಗರ್ ಅನ್ಕೊಡಿ, ನಿಮ್ಮ ಹತ್ರ ಒಂದು ಸೆಲ್ಫಿ ವಿಡಿಯೋ ಇದ್ರೆ ಅದನ್ನ ಶಾಪಿಂಗ್ ಮಾಲ್ ಅಲ್ಲಿ ಇರೋ ತರ ಕ್ರಿಯೇಟ್ ಮಾಡಬಹುದು, ಅಂಡ್ ಫಾರೆಸ್ಟ್ ಅಲ್ಲಿ ಇರೋ ತರ ಕ್ರಿಯೇಟ್ ಮಾಡಬಹುದು, ಅಂಡ್ ಸ್ಪೇಸ್ ಅಲ್ಲಿ ಇರೋ ತರ ಕೂಡ ಕ್ರಿಯೇಟ್ ಮಾಡಬಹುದು. ನೀವೇನಾದ್ರೂ ಕ್ರಿಯೇಟರ್ ಆಗಿದ್ರೆ ನಿಮ್ ವಿಡಿಯೋಸ್ ಎಡಿಟ್ ಮಾಡಕ್ಕೆ ಇದು ಬೆಸ್ಟ್ ಎಐ ಟೂಲ್ ಅಂತಾನೆ ಹೇಳ್ಬೋದು. ಅಂಡ್ ಇದಕ್ಕೆ ಗ್ರಾವಿಟಿ ಅಂಡ್ ಫಿಸಿಕ್ಸ್ ನ ಅರ್ಥ ಮಾಡ್ಕೊಳ್ಳೋ ಕೇಪಬಿಲಿಟಿ ಕೂಡ ಇದೆ. ನೀವೇನಾದ್ರೂ ಟೀಚಿಂಗ್ ಪ್ರೊಫೆಷನಲ್ ಅಲ್ಲಿ ಇದ್ರೆ ಈ ಎಐ ಟೂಲ್ ಇಂದ ಬೆಸ್ಟ್ ಟೀಚಿಂಗ್ ವಿಡಿಯೋಸ್ ನ ಕ್ರಿಯೇಟ್ ಮಾಡಬಹುದು. ಇನ್ನು ಥರ್ಡ್ ಅಪ್ಡೇಟ್ ಏನಂದ್ರೆ ಜೆಮಿನೈ ಸ್ಪಾರ್ಕ್ ಅಂತ. ಇದೊಂದು ಎಐ ಏಜೆಂಟ್. ನೀವು ಡೈಲಿ ಲೈಫ್ ಅಲ್ಲಿ ನಿಮ್ ಮೊಬೈಲ್ ಅಲ್ಲಿ ಏನೇನ್ ಕೆಲಸ ಮಾಡ್ತಿರೋ ಈ ಎಲ್ಲಾ ಕೆಲಸನ ಇದರಿಂದಾನೇ ಮಾಡಿಸಬಹುದು. ಸಪೋಸ್ ನೀವೊಂದು ಬಿಸ್ನೆಸ್ ಪರ್ಸನ್ ಆಗಿದ್ರೆ ನಿಮ್ಗೆ ಲಾಟ್ಸ್ ಆಫ್ ಮೇಲ್ಸ್ ಬರ್ತಿರುತ್ತೆ. ಆ ಮೇಲ್ಸ್ ಅಲ್ಲಿ ತುಂಬಾ ಸ್ಪ್ಯಾಮ್ ಮೇಲ್ಸ್ ಮತ್ತೆ ತುಂಬಾ ಇಂಪಾರ್ಟೆಂಟ್ ಮೇಲ್ಸ್ ಕೂಡ ಇರುತ್ತೆ. ಇದಕ್ಕೊಂದು ಕಮೆಂಟ್ ಕೊಟ್ರೆ ಸಾಕು, ನನ್ಗೆ ಯಾವ್ದಾದ್ರು ಇಂಪಾರ್ಟೆಂಟ್ ಮೇಲ್ಸ್ ಇದ್ರೆ ಅವನ್ನೆಲ್ಲ ಪಿನ್ ಮಾಡಿ ಸೈಡ್ ಗೆ ಇಟ್ಟಿರೋ ಅಂತ ಅಂದ್ರೆ ಆ ಮೀಟಿಂಗ್ಸ್ ಇರೋ ಮೇಲ್ಸ್ ಎಲ್ಲ ಸಪರೇಟ್ ಮಾಡಿಡುತ್ತೆ. ಇನ್ನೊಂದೇನಂದ್ರೆ ನಿಮ್ ಫ್ರೆಂಡ್ಸ್ ಗೆ ಯಾವ್ದಾದ್ರು ಒಂದು ಮೇಲ್ ಸೆಂಡ್ ಮಾಡ್ಬೇಕು ಅಂತ ಅಂದ್ರೆ ಇದಕ್ಕೆ ಡೀಟೇಲ್ಸ್ ಕೊಟ್ರೆ ಸಾಕು, ಆಟೋಮೆಟಿಕ್ ಇದೇ ಮೇಲ್ ಸೆಂಡ್ ಮಾಡುತ್ತೆ. ಈ ಏಜೆಂಟ್ ಮೇಲ್ಸ್ ಒಂದೇ ಅಲ್ಲ, ನಿಮ್ಮ ಮೊಬೈಲ್ ಅಲ್ಲಿ ಮಾಡೋ ಸುಮಾರು ಕೆಲಸಗಳನ್ನ ಈ ಏಜೆಂಟ್ ಇಂದ ಮಾಡಿಸಬಹುದು. ಸಪೋಸ್ ಈಗ ನೀವು ಆನ್ಲೈನ್ ಅಲ್ಲಿ ಯಾವ್ದಾದ್ರು ಒಂದು ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ಬೇಕು ಅಂತ ಇಟ್ಕೊಳ್ಳಿ. ಸಪೋಸ್ ಶೂನೇ ಅನ್ಕೊಳ್ಳಿ, ಒಂದು 40,000 ಬ್ರಾಂಡೆಡ್ ಶೂನ ನೀವು ಪರ್ಚೇಸ್ ಮಾಡ್ಬೇಕು ಅಂತ ಇದ್ದಾಗ ಕಮೆಂಟ್ ಕೂಡ ಕೊಡಬಹುದು. ಈ ಶೂಸ್ ಏನಾದ್ರು ಒಂದು 30-35K ಬಂದಾಗ ನನಗೆ ರಿಮೈಂಡ್ ಮಾಡೋ ಅಂತ ಹೇಳಿದ್ರೆ ಇದು ರಿಮೈಂಡ್ ಮಾಡುತ್ತೆ. ಇನ್ನೊಂದು ಶಾಕಿಂಗ್ ವಿಷಯ ಏನಂದ್ರೆ ಈ ಏಜೆಂಟ್ ನ ಯೂಸ್ ಮಾಡಿ ನೀವು ಶಾಪಿಂಗ್ ಕೂಡ ಮಾಡಿಸಬಹುದು. ಲೈಕ್ ನೀವು ನೋಡಿರೋ ಪ್ರಾಡಕ್ಟ್ 40K ಇದೆ ಅಂತ ಇಟ್ಕೊಳ್ಳಿ, ಅದು 30-35K ಬಂದಾಗ ಪರ್ಚೇಸ್ ಮಾಡುವಂತ ಒಂದು ಕಮೆಂಟ್ ಕೊಟ್ರೆ ಸಾಕು, ಆಟೋ ಪೇ ಸೆಟ್ ಮಾಡಿ ನೀವು ಆಟೋಮೆಟಿಕ್ ಪರ್ಚೇಸ್ ಮಾಡುತ್ತೆ. ಈ ಏಜೆಂಟ್ ಆಟೋಮೆಟಿಕ್ ಪೇಮೆಂಟ್ ಮಾಡುತ್ತೆ ಅಂದಾಗ ನಿಮ್ಗೆ ಡೌಟ್ ಬರ್ಬೋದು, ನಮ್ ಬ್ಯಾಂಕಿಂಗ್ ಡೀಟೇಲ್ಸ್ ಇದು ಮಿಸ್ಯೂಸ್ ಮಾಡುತ್ತೆ ಅಂತ. ಇಟ್ಸ್ ಲೈಕ್ ಆಟೋ ಪೇ ಅಷ್ಟೇ. ನಾವು ಪ್ರೈಮು ಮತ್ತೆ ನೆಟ್ಫ್ಲಿಕ್ಸ್ ನ ಪರ್ಚೇಸ್ ಮಾಡ್ಬೇಕಾದ್ರೆ ಆಟೋ ಪೇ ಸೆಟ್ ಮಾಡ್ತೀವಲ್ಲ, ಅದೇ ತರ ಇದು ಒಂದ್ಸರಿ ಪರ್ಮಿಷನ್ ಕೊಟ್ರೆ ಒಂದ್ಸರಿ ಮಾತ್ರ ಪೇ ಮಾಡುತ್ತೆ. ನೆಕ್ಸ್ಟ್ ಇನ್ನೊಂದು ಯೂನಿವರ್ಸಲ್ ಕಾರ್ಟ್ ಅಂತ. ಇದು ನಿಮ್ ಫೋನ್ ಅಲ್ಲಿ 4 to 5 ಆಪ್ಸ್ ಅಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಲೈಕ್ ಇಮೇಲ್ಸ್ ಅಲ್ಲಿ, ಗೂಗಲ್ ಕ್ರೋಮ್ ಅಲ್ಲಿ ಅಂಡ್ ಯೂಟ್ಯೂಬ್ ಅಲ್ಲಿ 4 to 5 ಪ್ಲೇಸಸ್ ಅಲ್ಲಿ ಇರುತ್ತೆ. ಸಪೋಸ್ ನೀವ್ ಯಾವ್ದಾದ್ರು ಯೂಟ್ಯೂಬ್ ಅಲ್ಲಿ ಒಂದು ವಿಡಿಯೋ ನೋಡ್ತಾ ಇರ್ತೀರಾ, ಆ ಆಡ್ಸ್ ಅಲ್ಲಿ ನಿಮ್ಗೆ ಯಾವ್ದೋ ಒಂದು ಪ್ರಾಡಕ್ಟ್ ಕಾಣಿಸುತ್ತೆ. ಆ ಪ್ರಾಡಕ್ಟ್ ನಿಮಗೆ ಬೇಕಂದ್ರೆ ಅಲ್ಲಿಂದಾನೇ ಕಾರ್ಟ್ ಗೆ ಆಡ್ ಮಾಡಬಹುದು. ಲೈಕ್ ನೀವು ಗೂಗಲ್ ಅಲ್ಲಿ ಕೂಡ ಅಷ್ಟೇ, ಗೂಗಲ್ ಅಲ್ಲಿ ಏನಾದ್ರು ಬ್ರೌಸ್ ಮಾಡ್ಬೇಕಾದ್ರೆ ಅಲ್ಲಿ ಏನಾದ್ರು ನಿಮ್ಗೆ ಇಷ್ಟ ಆಗಿರೋ ಪ್ರಾಡಕ್ಟ್ಸ್ ಕಾಣಿಸಿದ್ರೆ ಅಲ್ಲಿಂದ ಡೈರೆಕ್ಟ್ ಆಗಿ ಆಡ್ ಮಾಡಬಹುದು. ನೀವು ಕಾರ್ಟ್ ಗೆ ಆಡ್ ಮಾಡಿರೋ ಪ್ರಾಡಕ್ಟ್ಸ್ ಲೋಯೆಸ್ಟ್ ಪ್ರೈಸ್ ಬಂದಾಗ ಇದು ಇಂಟಿಮೇಷನ್ ಕೂಡ ಮಾಡುತ್ತೆ. ಇನ್ನೊಂದು ಆಫ್ಟರ್ ಸೋ ಮೆನಿ ಇಯರ್ಸ್ ಗೂಗಲ್ ಸರ್ಚ್ ಇಂಜಿನ್ ಅಲ್ಲಿ ಬಿಗ್ಗೆಸ್ಟ್ ಚೇಂಜ್ ಅಂತಾನೆ ಹೇಳ್ಬೋದು. ಇಷ್ಟು ದಿನ ಏನಾದ್ರೂ ಇನ್ಫಾರ್ಮೇಶನ್ ಬೇಕಂದ್ರೆ ಗೂಗಲ್ ಹೋಗಿ ಪಟ್ ಅಂತ ಸರ್ಚ್ ಮಾಡ್ತಾ ಇದ್ವಿ, ಅದನ್ನೀಗ ನೆಕ್ಸ್ಟ್ ಲೆವೆಲ್ ಗೆ ತಗೊಂಡೋಗಿದ್ದಾರೆ. ಈಗ ನಾವು ಜನರಲ್ ಆಗಿ ಏನಾದ್ರೂ ಇನ್ಫಾರ್ಮೇಶನ್ ಬೇಕಂತ ಅಂದ್ರೆ ಜೆಮಿನೈಗೆ ಹೋಗ್ಬಿಟ್ಟು ಫೋಟೋ ಅಪ್ಲೋಡ್ ಮಾಡಿ ಪ್ರಾಂಪ್ಟ್ ಕೊಟ್ಟು ಈ ತರ ಇನ್ಫಾರ್ಮೇಶನ್ ನನಗೆ ಬೇಕು ಅಂತ ಕೇಳ್ತಾ ಇದೀವಿ. ಅದನ್ನ ಈಗ ಡೈರೆಕ್ಟ್ ಗೂಗಲ್ ಸರ್ಚ್ ಇಂಜಿನ್ ಅಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಇವಿಷ್ಟು ಗೂಗಲ್ ಐ 2026 ಅಲ್ಲಿ ಬಂದಿರೋ ಮೇಜರ್ ಎಐ ಅಪ್ಡೇಟ್ಸ್. ಅಂಡ್ ಇನ್ಫಾರ್ಮೇಶನ್ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಈ ತರ ಟೆಕ್ ಕಂಟೆಂಟ್ ಗೋಸ್ಕರ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.